ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಸಮಾಜ ವಿಜ್ಞಾನದ ಒಂದು ಭಾಗವಾಗಿರುವ ರಾಜ್ಯಶಾಸ್ತ್ರದಲ್ಲಿನ ಒಂದು ಅಧ್ಯಾಯದ ಕುರಿತು ನಾವಿವತ್ತು ಪಾಠವನ್ನು ತಿಳಿದುಕೊಳ್ಳೋಣ. ಆ ಪಾಠವನ್ನು ತಿಳ್ಕೊಳ್ಳೋಕ್ಕಿಂತ ಪೂರ್ವದೊಳಗೆ ಒಂದು ಚಿಕ್ಕದಾಗಿರುವಂತಹ ಒಂದು ಕಥೆನ ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಂಡು ಅದನ್ನು ನಾನು ಹೇಳ್ತೀನಿ. ನಮ್ಮ ಶಾಲೆಯಿಂದ ಒಂದು ಶೈಕ್ಷಣಿಕ ಪ್ರವಾಸವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಏನ್ ಮಾಡ್ತೀವಿ? ಶೈಕ್ಷಣಿಕ ಪ್ರವಾಸ. ಹೋದ ವರ್ಷ ಹೋಗಿದ್ರಿ ಇಲ್ವಾ? ಹೋಗಿದ್ರಿ. ಈ ವರ್ಷ ಒಂದು ಶೈಕ್ಷಣಿಕ ಪ್ರವಾಸನ ಹಮ್ಮಿಕೊಂಡಿದ್ದೀವಿ. ನಾವು ಹೋಗ್ತಿರೋ ರೂಟ್ ಯಾವ ಕಡೆಪ್ಪ ಅಂತಂದ್ರೆ, ಈಗ ನಾವೆಲ್ಲರೂ ಹೋಗ್ತಿದ್ದೀವಿ. ಇವಾಗ ನಾವು ಇಡಗುಂಜಿ ಮುರುಡೇಶ್ವರ ಆ ಭಾಗದ ಕಡೆಗೆ ಇವತ್ತು ನಮ್ಮ ಪ್ರವಾಸ ಇದೆ. ಪ್ರವಾಸಕ್ಕೆ ಹೋಗಿದ್ದೀವಿ. ಸನ್ಸೆಟ್ ಅನ್ನು ನೋಡ್ಬೇಕು ನಾವೀಗ. ಎಲ್ಲಿ? ಮುರುಡೇಶ್ವರದಲ್ಲಿ ಸನ್ಸೆಟ್, ಸನ್ರೈಸ್, ಸನ್ಸೆಟ್. ಸೂರ್ಯ ಮುಳುಗುವುದನ್ನ ನೋಡ್ಬೇಕಂದ್ರೆ ಸಮುದ್ರ ಭಾಗದಲ್ಲಿ ಸೂರ್ಯ ಮುಳುಗುವುದನ್ನು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತದೆ. ಇಡೀ ಆ ಸಮುದ್ರದ ನೀರು ರೆಡ್ ಆಗಿ ಕಾಣ್ತಿರ್ತದೆ. ಅದನ್ನ ನೋಡ್ಲಿಕ್ಕೆ ನಮಗೆಲ್ಲ ಖುಷಿ ಅನಿಸ್ತದೆ. ಸರಿ, ಇನ್ನು ಸನ್ಸೆಟ್ ಆಗ್ಲಿಕ್ಕೆ ಇನ್ನು 1 ಅವರ್ ಟೈಮ್ ಇದೆ. ಆದ್ರೆ ನಿಮಗೆ ಯಾರಿಗೂ ಈಜು ಬರೋಂಗಿಲ್ಲ. ಆದ್ರೂ ನೀವು ಸಮುದ್ರದೊಳಗೆ ಸ್ವಲ್ಪ 10 ಮೀಟರ್ 15 ಮೀಟರ್ ಒಳಗಡೆ ಹೋಗಿದ್ದೀರಿ. ಇನ್ನು ಹುಡುಗರು ಇರ್ತೀರಿ, ಕೆಲವರು ಇರಲ್ಲ ಅಂತಲ್ಲ, ಒಳಗಡೆ ಹೋಗ್ಬಿಟ್ಟಿದ್ದೀರಿ. ಎಲ್ಲಿ? ಸಮುದ್ರದೊಳಗೆ ನೀವು ಹೋಗಿದ್ರಿ. ನಿಮಗೆ ಈಜು ಬರುತ್ತಾ? ಬರಲ್ಲ. ಸಮುದ್ರದ ತೆರೆಗಳಿಗೆ ನಾವು ಹೊರಗಡೆಗೆ ಎಷ್ಟು ಭಾಗ ಬರ್ತೇವೋ ಅದರ 1 ಪಟ್ಟು ಜಾಸ್ತಿ ಒಳಗಡೆ ನಾವು ತಗೊಂಡು ಹೋಗ್ಬೇಕಾಗುತ್ತೆ. ಹೋದ್ರಿ ನೀವು ಹೆಚ್ಚು ಕಮ್ಮಿ 20 ಮೀಟರ್ 30 ಮೀಟರ್ 40 ಮೀಟರ್ ಹೋಗ್ಬಿಟ್ರಿ ನೀವು. ಎಲ್ಲಿ? ಬರ್ಲಿಕ್ಕೆ ಬರುತ್ತಾ? ಈಜು ಬರಂಗಿಲ್ಲ. ಈಜು ಬರಂಗಿಲ್ಲ ಅಂತಂದಾಗ ನೀವು ಇಲ್ಲಿ ನಾವು ನಿಮ್ಮನ್ನು ಕರ್ಕೊಂಡ್ ಬರ್ಬೇಕು, ಹೋಗಿ ನಿಮ್ಮನ್ನ ಅಂತಂದ್ರೆ ನಮಗೂ ಈಜು ಬರಂಗಿಲ್ಲ. ಹಾಗಾಗಿ ನಿಮ್ಮ ಮುಂದಿನ ವ್ಯವಸ್ಥೆ ಏನು? ಬದುಕಲಿಕ್ಕೆ ಸಾಧ್ಯತೆ ಇದೆಯಾ? ಬದುಕಲಿಕ್ಕೆ ಸಾಧ್ಯತೆ ಇದೆಯಾ? ಸರಿ, ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಈಜು ಬರಂಗಿಲ್ಲ. ನಿಮಗೆ ಕೆಲವೊಂದಿಷ್ಟು ಜಾಕೆಟ್ಗಳು ಬರ್ತಾವ. ಸಮುದ್ರ ಈಜಲಿಕ್ಕೆ ಜಾಕೆಟ್ಗಳು ಬರ್ತಾವಿಲ್ಲ. ಆ ಕೆಲವೊಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಹಾಕೊಂಡೆ ನೀವು ಹೋಗ್ತಿದ್ದೀರಿ, ಸಮುದ್ರದಲ್ಲಿ ಇಳಿದಿದ್ದೀರಿ ಅನ್ಕೊಳ್ಳೋಣ. ಸಮುದ್ರದಲ್ಲಿ ಹೋಗ್ತಿದ್ದೀರಿ, ತುಂಬಾ ದೂರ ಹೋಗಿದ್ರಿ, ನೀವು ಮುಳುಗೋದೇ ಇಲ್ಲ. ಯಾವುದೇ ರಕ್ಷಾ ಕವಚಗಳನ್ನ ಹಾಕೊಳ್ಳದೇನೆ ಹೋದ್ರಿ, ಮುಳುಗಿದ್ರಿ. ಇಲ್ಲಿ ಎಲ್ಲ ರಕ್ಷಾ ಕವಚಗಳನ್ನ ಹಾಕೊಂಡಿದ್ದೀರಿ, ಮುಳುಗಿಲ್ಲ. ಹಾಗಾಗಿ ನಿಮ್ಮ ಜೀವ ಉಳಿಸಿದ್ದೇನು? ರಕ್ಷಾ ಕವಚ. ಎಸ್, ಓಕೆ. ಆ ರಕ್ಷಾ ಕವಚ ನಿಮ್ಮನ್ನ ಬದುಕಿಸ್ತದೆ. ಎಸ್ ಅಮ್ಮ? ಹಾಗೇನೆ ಇನ್ನೊಂದು 10 ಮಕ್ಕಳು 15 ಮಕ್ಕಳದ ಒಂದು ಟೀಮ್ ಏನ್ ಮಾಡಿದೆ ಅಂತಂದ್ರೆ, ಅದೇ ಸಮುದ್ರದೊಳಗೆ ಒಂದು ಸಣ್ಣ ದೋಣಿ ಒಳಗೆ ನೀವು ತೆಪ್ಪ ಅಂತ ನಾವು ಕರಿತೀವಿ. ನಮ್ಮ ಹಳ್ಳಿ ಭಾಷೆ ಒಳಗೆ ತೆಪ್ಪ ಅಂತ ಕರಿತೀವಿ. ಆ ತೆಪ್ಪ ತಗೊಂಡು ಕೈಯಾಗಿ ಬಿಟ್ಟು ಹಿಡ್ಕೊಂಡು ಏನ್ ಮಾಡ್ತಾರೆ, ಅವರು ಆ ನದಿಯೊಳಗ ಸಮುದ್ರದೊಳಗೆ ಹೋಗ್ತಿದ್ದಾರೆ. ತೆಪ್ಪ ಗೊತ್ತಿದೆ ಗೊತ್ತಾ? ಅದನ್ನ ಆ ತೆಪ್ಪ ಅಥವಾ ದೋಣಿ ಮುನ್ನಡಿಬೇಕಾದ್ರೆ ಹುಟ್ಟು ಹಾಕ್ಬೇಕಲ್ವಾ? ಆದ್ರೆ ಆ ಹುಟ್ಟು ಹಾಕೊಂತ ಹೋಗ್ತಿದಾರೆ. ಇರೋದೇ 2 ಹುಟ್ಟದವು, ಎಡಕ್ಕೊಂದು ಬಲಕ್ಕೊಂದು ಹಾಕ್ತಾ ಹೋಗ್ತಿದಾರೆ. ಆ 2 ಹುಟ್ಟು ಕೆಳಗಡೆ ಬಿದ್ದು ಬಿಟ್ಟು ನದಿ ಹರಿತಾ ಇದೆ. ಸಮುದ್ರದ ರಭಸವಾದಂತಹ ತೆರೆ ಬರ್ತಾ ಇದೆ. ಈಗ 2 ಹುಟ್ಟು ಹೋಗಿದ್ದಾವೆ. ನೀವು ಆಲ್ರೆಡಿ 4-5 ಜನ ಆ ದೋಣಿಯಲ್ಲಿ ಅಥವಾ ಆ ತೆಪ್ಪದೊಳಗೆ ಹೋಗ್ತಿದ್ದೀರಿ. ಬದುಕಲಿಕ್ಕೆ ಸಾಧ್ಯತೆ ಇದೆಯಾ? ಹಾಗಾದ್ರೆ ನಿಮ್ಮನ್ನು ಬದುಕಿಸೋದು ಯಾವುದು? ಹುಟ್ಟಿದೆಯಾ? ನೋಡಿ, ಒಂದು ದೋಣಿ ಅಥವಾ ತೆಪ್ಪ ಮುನ್ನಡೆಸಲಿಕ್ಕೆ ಏನ್ ಬೇಕಾಗುತ್ತೆ? ಬೇಕಾಗುತ್ತೆ. ಆ ಹುಟ್ಟ ಇಲ್ಲ ಅನ್ನೋದಾದ್ರೆ ನಾವು ಬದುಕಲಿಕ್ಕೆ ಸಾಧ್ಯತೆ ಆಗೋಂಗಿಲ್ಲ, ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗೋಂಗಿಲ್ಲ. ಅದೇ ರೀತಿಯಾಗಿ ಹೇಗೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶದಿಂದ, ಒಂದು ದಡದಿಂದ ಮತ್ತೊಂದು ದಡಕ್ಕೆ ನದಿಯೊಳಗೆ ನಾವು ಹೋಗಬೇಕು ತೆಪ್ಪದೊಳಗೆ ಅಂತಂದ್ರೆ ಹುಟ್ಟು ಹೇಗೆ ಬೇಕಾಗುತ್ತೋ, ಸಮುದ್ರದಲ್ಲಿ ಹೋಗಿ ನೀವು ವಾಪಸ್ ಬರಬೇಕು ಅಂತಂದ್ರೆ ಅಲ್ಲಿ ಹೇಗೆ ಆ ದೋಣಿಗೆ ಅಥವಾ ಆ ತೆಪ್ಪಕ್ಕೆ ಹುಟ್ಟು ಹೇಗೆ ಬೇಕು, ಅಥವಾ ನೀವು ಆ ಸಮುದ್ರದಿಂದ ಎಷ್ಟೋ ಸ್ವಲ್ಪ ದೂರಕ್ಕೆ ಹೋಗಿ ಮತ್ತೆ ವಾಪಸ್ ಬರಬೇಕಂದ್ರೆ ಯಾವ ರೀತಿ ಅಂತ ರಕ್ಷಾ ಕವಚಗಳನ್ನು ಹಾಕೊಂಡು ಹೋಗಿದ್ದೀರೋ ಅದೇ ಹೋಗಿ ಮತ್ತೆ ವಾಪಸ್ ಬರ್ತಿರಲ್ಲ. ಹಾಗೆ ಈ ದೇಶವನ್ನು ಈ ದೇಶದ ವ್ಯವಸ್ಥಿತವನ್ನು, ಕಾನೂನನ್ನ ವ್ಯವಸ್ಥಿತಗೊಳಿಸಬೇಕಲ್ವಾ? ಈ ದೇಶದ
ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕಲ್ವಾ? ಈ ದೇಶದ ಜನರು ಎಲ್ಲರೂ ಸುಭಿಕ್ಷವಾಗಿ ಸುಖಿ ರಾಜ್ಯವನ್ನ ಕಾಣಬೇಕಲ್ವಾ? ಹಾಗಾದ್ರೆ ಈ ದೇಶ ಅಭಿವೃದ್ಧಿಯತ್ತ ಸಾಗಬೇಕು, ಈ ದೇಶ ಸುಖಿ ರಾಜ್ಯವಾಗಬೇಕು ಅಂತಂದ್ರೆ ಅದಕ್ಕೊಂದು ಕಾನೂನಿನ ಚೌಕಟ್ಟಿನ ವ್ಯವಸ್ಥೆ ಬೇಕು. ಎಸ್, ಅದಕ್ಕೆ ನಾವೇನಂತ ಕರಿತೀವಿ? ಸಂವಿಧಾನ ಅಂತ ಕರಿತೀವಿ. ಏನ್ ಕರಿತೀವಿ? ತಮಗೆಲ್ಲ ಗೊತ್ತಿರಬೇಕು ಮೋಸ್ಟ್ಲಿ. ಏನು? ಹಿಂದೂ ಧರ್ಮಕ್ಕೆ ತನ್ನದೇ ಆದಂತಹ ಧರ್ಮಗ್ರಂಥವನ್ನ ಹೊಂದಿದೆ, ಕ್ರೈಸ್ತ ಧರ್ಮ ತನ್ನದೇ ಆದಂತಹ ಧರ್ಮಗ್ರಂಥವನ್ನ ಹೊಂದಿದೆ, ಇಸ್ಲಾಂ ತನ್ನ ಧರ್ಮಗ್ರಂಥವನ್ನು ಹೊಂದಿದೆ, ಪಾರ್ಸಿ, ಯಹೂದಿಗಳು, ಜೈನ, ಬೌದ್ಧ ಎಲ್ಲಾ ಧರ್ಮಗಳು ತನ್ನದೇ ಆದಂತಹ ಧರ್ಮ ಗ್ರಂಥಗಳನ್ನ ಹೊಂದಿದ್ದಾವೆ. ಈಗ ಹಿಂದೂ ಭಗವದ್ಗೀತೆಯನ್ನು ನಾವೇನ್ ಮಾಡ್ತೀವಿ? ಉಪನಿಷತ್ತನ್ನು ನಾವೇನ್ ಮಾಡ್ತೀವಿ? ನಮ್ಮ ಧರ್ಮಕ್ಕೆ ಅನುಗುಣವಾಗಿ ಅದರಲ್ಲಿರುವಂತಹ ಉತ್ತಮ ಅಂಶಗಳನ್ನ ನಾವು ನೋಡ್ತೀವಿ. ನಮ್ಮ ಧರ್ಮ ಗ್ರಂಥಗಳನ್ನ ಅವುಗಳನ್ನಾಗಿ ಪರಿಶೀಲನೆ ನಾವು ತಗೊಳ್ಬಹುದು, ಸ್ವೀಕರಿಸಬಹುದು. ಅದೇ ರೀತಿಯಾಗಿ ಕ್ರೈಸ್ತರು ಬೈಬಲ್ ಅನ್ನು ತಗೊಳ್ತಾರೆ, ಇಸ್ಲಾಂ ಕುರಾನ್ ಅನ್ನು ತಗೊಳ್ತಾರೆ, ಯಹೂದಿಗಳು ಹಳೆಯ ಒಡಂಬಡಿಕೆ ತಗೊಳ್ತಾರೆ. ಹೀಗೆ ಆಯಾ ಧರ್ಮದವರಿಗೆ ಅತ್ಯಂತ ಪವಿತ್ರವಾಗಿರುವಂಥದ್ದು ಆಯಾ ಧರ್ಮ ಗ್ರಂಥಗಳು ಅಲ್ವಾ? ಹಾಗಾದ್ರೆ ಭಾರತ ದೇಶದೊಳಗ ಹಿಂದೂ, ಕ್ರೈಸ್ತ, ಇಸ್ಲಾಂ, ಬೌದ್ಧ, ಜೈನ, ಪಾರ್ಸಿ ಎಲ್ಲಾ ಧರ್ಮೀಯರು ಅದಾರ. ಹಾಗಾದ್ರೆ ಎಲ್ಲಾ ಧರ್ಮೀಯರಿಗೂ ಒಂದೇ ಒಂದು ಧರ್ಮ ಗ್ರಂಥ ಏನಾದರೂ ಇದೆಯಾ? ಎಲ್ಲಾ ಧರ್ಮೀಯರಿಗೂ ಸಮಾನ ಭಾವನೆ ಕಟ್ಟಿಕೊಳ್ಳಲಿಕ್ಕೆ, ಸಮಾನತೆಯಿಂದ ಬದುಕಲಿಕ್ಕೆ ಒಂದು ಧರ್ಮ ಗ್ರಂಥ ಐತೆ ಭಾರತದೊಳಗೆ. ಅದು ಅದು ಯಾವ್ದಪ್ಪ ಅಂತಂದ್ರೆ ಸಂವಿಧಾನ. ಸಂವಿಧಾನ ನೋಡಿ, ಸಂವಿಧಾನ ಅಂತ ಹೇಳ್ತೀವಿ, ಇದು ಎಲ್ಲ ಧರ್ಮಕ್ಕೂ ಧರ್ಮ ಗ್ರಂಥ, ಎಲ್ಲಾ ಧರ್ಮಗಳಿಗೂ ಧರ್ಮ ಗ್ರಂಥ ಇದೆ. ನಂದು ಹಿಂದೂ ಇದ್ದೀನಿ, ನನ್ನದೇ ಆದಂತಹ ಧರ್ಮ ಗ್ರಂಥ, ನಾನು ಪಾಲನೆ ಮಾಡಬಹುದು. ಆದರೆ ಕಾನೂನಾತ್ಮಕವಾಗಿ ಎಲ್ಲರೂ ಸಮಾನತೆ ತೋರಿಸುವಂಥದ್ದು, ಜಾತಿ, ಧರ್ಮ, ಜನಾಂಗ, ಲಿಂಗ ಎಲ್ಲರಿಗೂ ಸಹ ಸಮಾನತೆಯನ್ನು ಕಲ್ಪಿಸಿಕೊಡುವಂತ ಏಕೈಕ ಧರ್ಮ ಗ್ರಂಥ ಅಂತ ಅನ್ಕೊಂಡಿದ್ರೆ ಅದು ಸಂವಿಧಾನ. ಅಂದ್ರೆ ಎಲ್ಲರಿಗೂ ನ್ಯಾಯವನ್ನ ಒದಗಿಸುವಂಥದ್ದು, ಯಾವಪ್ಪ? ಸಂವಿಧಾನ. ಹಾಗಾಗಿ ಇವತ್ತಿನ ದಿನ ರಾಜ್ಯಶಾಸ್ತ್ರದ ಮೊದಲನೇ ಅಧ್ಯಾಯ ಸಂವಿಧಾನದ ಕುರಿತು ನಾವಿತ್ತು ತಿಳಿದುಕೊಳ್ಳೋಣ. ನಮ್ಮ ಸಂವಿಧಾನ ನೋಡಿ. ಹಾಗಾದ್ರೆ ಈ ಸಂವಿಧಾನ ಯಾವಾಗ ರಚನೆ ಮಾಡ್ಕೊಂಡಿದ್ದೀವಿ ನಾವು ಅನ್ನೋದಕ್ಕಿಂತ ಪೂರ್ವದೊಳಗೆ ಭಾರತ ದೇಶ ಸರಿಸುಮಾರು 250-300 ವರ್ಷಗಳ ಅವಧಿಯವರೆಗೆ ಪರಕೀಯರ ಆಕ್ರಮಣಕ್ಕೆ ಒಳಪಟ್ಟಿತ್ತು. ಎಲ್ಲಿಂದ? ಸಾಮಾನ್ಯ ಶಕೆ 10ನೇ ಶತಮಾನದಿಂದ ಮೊಹಮ್ಮದ್ ಗಜನಿ ಗೋರಿಯಿಂದ ಹಿಡ್ಕೊಂಡು, ದೆಹಲಿಯ ಸುಲ್ತಾನರನ್ನು ಹಿಡ್ಕೊಂಡು, ಅದಾದ ಮೇಲೆ ಮೊಘಲರನ್ನ ಒಳಗೊಂಡು ಈ ಭಾರತ ದೇಶದ ಮೇಲೆ ಆಕ್ರಮಣಗಳು ನಡೀತಾ ಬಂತು. ತದನಂತರದಲ್ಲಿ ಫ್ರೆಂಚ್ ಬಂದರು, ಡಚ್ ಬಂದರು, ಇಂಗ್ಲಿಷ್ ಬಂದರು, ಪೋರ್ಚುಗೀಸ್, ಸ್ಪೇನ್, ಯುರೋಪಿಯನ್ ಬಹುಭಾಗ ದೇಶಗಳು ಭಾರತಕ್ಕೆ ಬಂದು ವ್ಯಾಪಾರಕ್ಕಂತ ಬಂದರು. ಕೊನೆಯ ಮೂಮೆಂಟ್ ಅಲ್ಲಿ ಈ ದೇಶದ ಚುಕ್ಕಾಣಿಯನ್ನು ಅವರೇ ಹಿಡ್ಕೊಂಡ್ರು. ಭಾರತ ದೇಶ ಪರಾವಲಂಬಿತ ದೇಶ ಆಗಿದೆ. ಸ್ವತಂತ್ರ ದೇಶ ಆಗಲಿಲ್ಲ, ಸಾರ್ವಭೌಮ ರಾಷ್ಟ್ರ ಆಗಲಿಲ್ಲ. ಅವರ ಅಧೀನದೊಳಗೆ ಈ ದೇಶ ಸಿಕ್ಕಿಕೊಂಡಿತ್ತು. ಯಾವಾಗ ಭಾರತೀಯರು ಈ ದೇಶದ ಸ್ವತಂತ್ರಕ್ಕಾಗಿ, ಈ ಭಾರತ ದೇಶದ ಸ್ವತಂತ್ರಕ್ಕಾಗಿ ಪರಕೀಯರನ್ನು ಈ ದೇಶದಿಂದ ಹೋಗಲಾಡಿಸಲಿಕ್ಕೆ, ಇವರನ್ನು ಬಿಟ್ಟು ಕಳಿಸಲಿಕ್ಕೆ ಹಲವಾರು ಹೋರಾಟಗಳ ಪ್ರತಿಫಲದಿಂದಾಗಿ, ತ್ಯಾಗ ಬಲಿದಾನದ ಪ್ರತಿಫಲದಿಂದಾಗಿ ಭಾರತ ದೇಶಕ್ಕೆ 1947 ಆಗಸ್ಟ್ 15ಕ್ಕೆ ಏನಾಯ್ತಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೆ ಯಾವಾಗ? 1947 ಆಗಸ್ಟ್ 15ಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಓಕೆ, ಸ್ವಾತಂತ್ರ್ಯ ಸಿಕ್ತಪ್ಪ, ಇನ್ನು ಮೇಲೆ ನಾವು ಆರಾಮಾದಿವಿ ಅಂತ ಅನ್ಕೊಳ್ಬಹುದಾ? ಇಲ್ಲ.
ಹೌದಲ್ಲ, ಅನ್ಕೋಬಹುದಲ್ಲ? ನಾವು ಆರಾಮಾಗಪ್ಪ ಅಂತ ಅನ್ಕೋಬಹುದಲ್ಲ? ಇಲ್ವಾ? ಮತ್ತೇನು ಸಮಸ್ಯೆ ಇದೆ? ಯಾವ ದೇಶದ ಆಕ್ರಮಣಗಳು ನಮ್ಮ ಮೇಲೆ ಆಗಂಗಿಲ್ಲ, ಯಾವ ಹಿಡಿತಗಳು ನಮ್ಮ ದೇಶದ ಮೇಲಿಲ್ಲ, ಯಾವ ದೇಶದ ಹಿಡಿತವು ನಮ್ಮ ಮೇಲಿಲ್ಲ ಅಂತಂದಾಗ ನಾವು ಸ್ವತಂತ್ರಗೊಂಡಿದ್ದೇವೆ, ನಾವು ಫ್ರೀ ಇದ್ದೀವಿ ಅಂತಂದ್ರೆ ಆಗ ನಮ್ಗೆ ಏನು ಸಮಸ್ಯೆ ಇದೆ? ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇದೆಯಾ? ಇಲ್ಲ. ಸಮಸ್ಯೆ ಇದೆಯಾ? ಇಲ್ಲ. ಇಲ್ವಾ? ಇಲ್ವಾ? ಸಮಸ್ಯೆ ಇದೆ. ಏನ್ ಸಮಸ್ಯೆ ಇದೆ? ಭಾರತ ದೇಶ ಸ್ವತಂತ್ರಗೊಂಡ ಮೇಲೆ ಒಂದು ಭಾರತ ದೇಶ ಸ್ವತಂತ್ರ ಕಾಯ್ದೆ ಅಂತ ಇತ್ತು. ಭಾರತ ದೇಶ ಅಖಂಡ ಭಾರತ ದೇಶ ಆಗಿತ್ತು ಮೊದಲು. ಭಾರತ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಈ ಮೂರೂ ರಾಷ್ಟ್ರಗಳನ್ನ ಸೇರಿ ಒಂದು ರಾಷ್ಟ್ರ ಅಖಂಡ ಭಾರತ ಅಂತ ಇತ್ತು. ಎಂತ ಭಾರತ? ಅಖಂಡ ಭಾರತ. ಅಖಂಡ ಭಾರತ ಅಂತ ಇತ್ತು. ಹಾಗಾಗಿ ಈ ಅಖಂಡ ಭಾರತ ಭಾರತವನ್ನೂ ಸೇರಿ ಮತ್ತೆ ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶ ಈ ಮೂರೂ ದೇಶಗಳನ್ನು ಒಳಗೊಂಡಂತಹ ಅಖಂಡ ದೇಶ ಭಾರತ, ಭರತ ರಾಷ್ಟ್ರ, ಭರತ ಭೂಮಿ ಆಗಿತ್ತು. ಸರ್, ಮತ್ತೆ ಈಗ ಪಾಕಿಸ್ತಾನ ನಮ್ಮನ್ನು ಬಿಟ್ಟು ಹೊರಗೆ ಹೋಗಿದೆ, ಬಾಂಗ್ಲಾದೇಶ ಬಿಟ್ಟು ನಮ್ಮನ್ನು ಹೊರಗೆ ಹೋಗಿದೆ ಅಂತಂದ್ರೆ 1947ರ ಸ್ವಾತಂತ್ರ್ಯ ಕಾಯ್ದೆಯ ಪ್ರಕಾರ ಬ್ರಿಟಿಷರು ನಮ್ಮನ್ನು ಬಿಟ್ಟೇನು ಹೋದ್ರಲ್ಲ, ಹೋಗಬೇಕಾದವರು ಸುಮ್ಮನೆ ಹೋಗಲಿಲ್ಲ. ಈ ದೇಶವನ್ನು ಎಂದು ಭಾಗ ಮಾಡಿಬಿಟ್ರು. ಈ ದೇಶವನ್ನು ಒಡೆದೇ ಹೋದ್ರು. ಯಾಕಂದ್ರೆ 1905ರೊಳಗೆ ಸ್ವಲ್ಪ ನಿಮಗೆ ಹಿನ್ನೆಲೆ ಸ್ವಲ್ಪ ಹೇಳ್ತೇನೆ ನಾನು. 1905ರಲ್ಲಿ ನಿಮ್ಮ ನೆನಪಿರಲಿ ಅಂತ ಹೇಳ್ತೇನೆ. 1905ರಲ್ಲಿ ಬಂಗಾಳದ ವಿಭಜನೆ ಮಾಡಿದ್ರು. ಏನ್ ಮಾಡಿದ್ರು? ಬಂಗಾಳದ ವಿಭಜನೆ ಮಾಡಿದ್ರು. ಏನ್ ಮಾಡಿದ್ರು? ಪೂರ್ವದ ಬಂಗಾಳ, ಪಶ್ಚಿಮದ ಬಂಗಾಳ ಅಂತ ಮಾಡಿದ್ರು. ಸರಿ, ಏನಿದು ಪೂರ್ವದ ಬಂಗಾಳ, ಪಶ್ಚಿಮದ ಬಂಗಾಳ ಅಂತ? ಪೂರ್ವದ ಬಂಗಾಳ ಮುಸ್ಲಿಮರಿಗಾಗಿ, ಪಶ್ಚಿಮದ ಬಂಗಾಳ ಹಿಂದೂಗಳಿಗಾಗಿ ಅಂತ ಮಾಡಿದ್ರು. ಆಗ ನೋಡ್ಕೊಳ್ರಿ, ಹುಟ್ಟುಕೊಂಡಿದ್ದೆ 1906ರಲ್ಲಿ ಮುಸ್ಲಿಂ ಲೀಗ್ ಎನ್ನುವಂತ ಒಂದು ಪಕ್ಷ ಹುಟ್ಟುಕೊಂತು. ಆಗ ಭಾರತ ಅಖಂಡ ಭಾರತ ಇತ್ತು. ಇನ್ನು 1905ರ ಅವಧಿಯೊಳಗೆ ಆಳ್ವಿಕೆ ಬ್ರಿಟಿಷರು ಮಾಡ್ತಿದ್ರು, ಓಕೆ, ಆದ್ರೆ ಅಖಂಡ ಭಾರತ ಆಗಿತ್ತು ಆಗಿನ್ನು. 1905ರಲ್ಲಿ ಬಂಗಾಳದ ವಿಭಜನೆ ಆಯಿತು. ಲಾರ್ಡ್ ಕರ್ಜನ್ ಅದನ್ನು ವಿಭಜನೆ ಮಾಡ್ತಾನೋ. ಅದಾದ್ಮೇಲೆ ಒಂದು ವರ್ಷಕ್ಕೆ 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗ್ತದೆ. ಮುಸ್ಲಿಂ ಲೀಗ್ ಸ್ಥಾಪನೆ ಆದ ಮೇಲೆ ಏನಾಯ್ತು ಅಂತಂದ್ರೆ ಹೋರಾಟಗಳು ನಡೀತವು. ಆಗ ಬಾಲಗಂಗಾಧರನಾಥ್ ತಿಲಕರು ಹಾಗೂ ಇನ್ನಿತರ ಸ್ವತಂತ್ರ ಹೋರಾಟಗಾರರು ಅದನ್ನು ಖಂಡಿಸ್ತಾರ. ಕೊನೆಗೆ 1911ರಲ್ಲಿ ಈ ಬಂಗಾಳದ ವಿಭಜನೆಯನ್ನ ವಾಪಸ್ ತಗೊಳ್ತಾರೆ. ಅವತ್ತಿನಿಂದ ಒಡೆದಾಡುವ ನೀತಿಯನ್ನ ಅನುಸರಿಸಿದ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ದೇಶವನ್ನ ಪಾಕಿಸ್ತಾನ ಅಂತ, ಮತ್ತೆ ಈ ಸ್ವತಂತ್ರ ಕಾಯ್ದೆಯ ಪ್ರಕಾರ ಪಾಕಿಸ್ತಾನ ಮತ್ತು ಭಾರತ ಅಂತೇಳಿ ಭಾಗ ಮಾಡ್ತಾರೆ. ಈ ಬಾಂಗ್ಲಾದೇಶವನ್ನ ಪೂರ್ವದ ಪಾಕಿಸ್ತಾನ ಅಂತ ಮಾಡ್ತಾರೆ. ಈ ಭಾರತ ಮತ್ತು ಪಾಕಿಸ್ತಾನ ಅಂತ ಏನು ವಿಭಾಗ ಮಾಡಿದ ಆದಮೇಲೆ ಭಾರತದಲ್ಲಿ ಮುಸ್ಲಿಂ ಹಿಂದೂಗಳಿದ್ರು, ಪಾಕಿಸ್ತಾನದಲ್ಲೂ ಮುಸ್ಲಿಂ ಹಿಂದೂಗಳಿದ್ರು. ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಾರೋ, ಪಾಕಿಸ್ತಾನ ಅಂತ ನಿರ್ಮಾಣ ಮಾಡ್ತಾರೋ. ಆಗೇನಾಗುತ್ತಪ್ಪ ಅಂತಂದ್ರೆ ಭಾರತದಲ್ಲಿರುವಂತಹ ಮುಸ್ಲಿಮರು ತಮ್ಮ ಸಂಬಂಧಿಕರು ಅಥವಾ ತಮ್ಮದು ಬೇಕಾಗತ್ತವರನ್ನ ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳು ಇಲ್ಲಿರುವಂತಹ ಸಂಬಂಧಿಕರನ್ನೆಲ್ಲ ದೂರ ಮಾಡ್ಕೊಳ್ಬೇಕಾಗತ್ತ. ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರೆಲ್ಲರೂ ಭಾರತಕ್ಕೆ ಬರ್ತಾರೆ. ಇಲ್ಲಿರುವಂತಹ ಮುಸ್ಲಿಮರು ಕೆಲವರು ಪಾಕಿಸ್ತಾನಕ್ಕೆ ಹೋಗ್ತಾರೆ. ಹೌದಾ? ಇಂತಹ ವಲಸೆ ಸಮಸ್ಯೆಯನ್ನ ಅವರು ಅನುಭವಿಸಬೇಕಾಗುತ್ತದೆ. ಪ್ರಾರಂಭದಲ್ಲಿ ಒಂದು ಭಾರತ ವಲಸಿಗರ ಸಮಸ್ಯೆಯನ್ನ ಸ್ವತಂತ್ರ ಪಡ್ಕೊಳ್ತು, ಓಕೆ, ಸ್ವತಂತ್ರ ಪಡ್ಕೊಂಡ್ಬಿಡ್ತು, ಖುಷಿ ಆಗಿಬಿಡ್ತು. ಆದರೆ ಯಾವಾಗ ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ಭಾಗ ಮಾಡಿದ್ರು, ಅದಾದ ಮೇಲೆ ವಲಸಿಗರ ಎರಡೂ ರಾಷ್ಟ್ರಗಳಿಗೆ ವಲಸಿಗರ ಸಮಸ್ಯೆ ಉಂಟಾಗುತ್ತೆ. ಯಾವ ಸಮಸ್ಯೆ? ವಲಸಿಗರ ಸಮಸ್ಯೆ. ಈ ವಲಸಿಗರಿಗೆ ಏನ್ ಮಾಡಬೇಕು? ಪುನರ್ವಸತಿಯನ್ನು ಕಲ್ಪಿಸಿಕೊಡಬೇಕು. ಪುನರ್ವಸತಿ ಕಲ್ಪಿಸುವುದು. ಫಾರ್ ಎಕ್ಸಾಂಪಲ್, ಈಗ ನಿಮ್ದೊಂದು ಚಿಕ್ಕದ ಮನೆ ಇದೆ,
ನಿಮ್ಮ ಅಪ್ಪಾಜಿ ಅಣ್ಣ ತಮ್ಮಂದ್ರು 10 ಜನ ಅಂತ ಅನ್ಕೊಳ್ಳಿ, ಚಿಕ್ಕದ ಮನೆ ಇದೆ, ಅವರೆಲ್ಲರೂ ಬೇರೆ 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 ಕಡೆಗಳೆಲ್ಲ ಸೆಟ್ಲ್ ಆಗಿಬಿಟ್ಟಿದ್ದಾರೆ, ಬೇರೆ ಬೇರೆ ಕಡೆಗಳೆಲ್ಲ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಅಲ್ಲಿ ಬಹಳಷ್ಟು ತೊಂದರೆ ಏನೋ ಆಗಿದೆ ಅಂತ ಅನ್ಕೊಳ್ಳಿ, ಬೇರೆ ಬೇರೆ ಊರುಗಳಲ್ಲಿ ಸೆಟ್ಲ್ ಆಗಿದ್ದಾರೆ, ಅಲ್ಲೇನೋ ಒಂದು ಸಮಸ್ಯೆ ಉಂಟಾಗಿದೆ. ಅವರೆಲ್ಲರೂ ವಾಪಸ್ ನಿಮ್ಮ ಮನೆಗೆ ಬಂದ್ರೆ ಮೊದಲೆಷ್ಟು ಜನ ಇರೋರು? 8 ಜನ ಪ್ಲಸ್ ತಂದೆ ತಾಯಿ 10 ಜನ ಇತ್ತು. ಎಸ್ ಓಕೆನಾ? ಎಷ್ಟಾದ್ರು? 10 ಜನ ಇತ್ತು. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಮತ್ತು ತಾಯಿ ನೀವು ಅಷ್ಟಾದ್ರಿ, ಇಲ್ಲಿ 4 ಜನ, 2 ಮಕ್ಕಳು, ತಂದೆ ತಾಯಿ 4 ಜನ ಅದರ ಮನೆಯೊಳಗೆ, ಅಜ್ಜ ಅಜ್ಜಿ ಇಲ್ಲ ಅನ್ಕೊಳ್ಳಿ. ಇನ್ನು ಉಳಿದಂತವ್ರು 7 ಜನ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಅವರಿಗೆ ಪ್ಲಸ್ 4 ಗಂಡ ಹೆಂಡತಿ 2 ಮಕ್ಕಳು ಅಂತ ಅನ್ಕೊಳ್ಳಿ. ಸರಿ, ಅವರೆಲ್ಲರೂ ಏನೋ ಸಮಸ್ಯೆ ಆಗಿದೆ ಅಂತ ಅನ್ಕೊಂಡು ವಾಪಸ್ ಅಷ್ಟು ಇಲ್ಲಿಗೆ ಬಂದರು ಅಂತ ತಿಳ್ಕೊಳ್ಳಿ. ಅವರಷ್ಟು ಬಂದು ಉಳ್ಕೊಳ್ಳಲಿಕ್ಕೆ ನಿಮ್ಮ ಮನೆ ಸಾಕಾಗುತ್ತದೆ? ಸಾಕಾಗುತ್ತದೆ? ಅವ್ರು ವಲಸೆ ಬಂದಾರ ನಿಮ್ಮೂರಿಗೆ, ವಲಸೆ ಬಂದಿದಾರ, ಆಗ ನಿಮ್ಮ ಮನೆಯಲ್ಲಿ ಅವ್ರಿಗೆ ಉಳ್ಕೊಳ್ಳಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ ಅಂದಾಗ ಅವ್ರಿಗೆ ಏನ್ ಕಲ್ಪಿಸ್ಕೊಡ್ಬೇಕು? ಪುನರ್ವಸತಿಯನ್ನು ನಾವು ಕಲ್ಪಿಸ್ಕೊಡ್ಬೇಕು. ಇದು ಆಗಿದ್ದು ಭಾರತಕ್ಕೆ ದೊಡ್ಡ ಸವಾಲು. ಅಂತಹ ಸಮಸ್ಯೆಯನ್ನ ಆಗಿನ ರಾಜಕೀಯ ಧುರೀಣರು ಏನ್ ಮಾಡಿದಾರಪ್ಪ ಅಂತಂದ್ರೆ ಆ ವಸತಿ ಸಮಸ್ಯೆಯನ್ನ ಕಲ್ಪಿಸಿಕೊಟ್ರು. ದಂಡಕಾರಣ್ಯ ಅಂತ ಬರ್ತೈತಿ, ಆ ಪ್ರದೇಶದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ವಸತಿಯನ್ನ ಕಲ್ಪಿಸಿಕೊಡ್ತಾರೆ. ಈ ಪುನರ್ವಸತಿಯನ್ನ ಕಲ್ಪಿಸುವಂತ ಕಾರ್ಯವನ್ನ ಆಯ್ತು. ಇನ್ನು 2ನೇ ಪಾಯಿಂಟ್, ಅದು ಬಹುಮುಖ್ಯವಾಗಿರುವಂಥದ್ದು. ಭಾರತ ದೇಶ ಸ್ವತಂತ್ರ ಪಡ್ಕೊಂಡು ಬಿಡ್ತು, ಸೊ ನೋ ಪ್ರಾಬ್ಲಮ್. ಆ ಸ್ವತಂತ್ರ ಕಾಯ್ದೆಯೊಳಗೆ ಒಂದು ಪಾಯಿಂಟ್ ಇತ್ತು. ಏನಿತ್ತು? ಮತ್ತೊಂದು 2 ದೇಶ ಆಯ್ತ ಕಾಯ್ದೆ ಪ್ರಕಾರ. ಅವಾಗ ಭಾರತದಲ್ಲಿರುವಂತಹ ಸಂಸ್ಥಾನಗಳೇನಿದಾವೋ ಅವು ಪಾಕಿಸ್ತಾನಕ್ಕಾದರೂ ಸೇರಬಹುದು, ಭಾರತಕ್ಕಾದರೂ ಸೇರಬಹುದು, ಇಲ್ಲವೇ ಸ್ವತಂತ್ರವಾಗಿ ಉಳಿಬಹುದು ಅಂತ ನೋಡಿ. ಹೆಂಗಿದೆ ಕಾಯ್ದೆ? ಸಂಸ್ಥಾನಗಳು ಏನದವಲ್ಲ ಇವು ಭಾರತಕ್ಕಾದ್ರೂ ಸೇರಬಹುದು, ಪಾಕಿಸ್ತಾನಕ್ಕಾದ್ರೂ ಸೇರಬಹುದು, ಸ್ವತಂತ್ರವಾದ ಉಳಿಬಹುದು ಅಂತ ಇತ್ತು. ಆಗ ನೋಡ್ಕೊಳ್ರಿ, ಭಾರತದ ಅತ್ಯಂತ ದೊಡ್ಡ ಸಂಸ್ಥಾನ ಅಂದ್ರೆ ಹೈದರಾಬಾದ್ ಸಂಸ್ಥಾನ. ಯಾವ ಸಂಸ್ಥಾನ? ಈ ಹೈದರಾಬಾದ್ ಸಂಸ್ಥಾನದ ನಿಜಾಮ ಪಾಕಿಸ್ತಾನಕ್ಕೂ ಸೇರಿರಲಿಲ್ಲ, ಭಾರತಕ್ಕೂ ಸೇರಿರಲಿಲ್ಲ. ಮುಂದೇನಾಯ್ತು? ಆತ ಸ್ವತಂತ್ರವಾಗಿ ಉಳಿತೀನಿ ಅಂತ ಅಂದ್ಬಿಟ್ಟ. ಆ ಸಂದರ್ಭದಲ್ಲಿ ನೋಡ್ಕೊಳ್ರಿ ಸಮಸ್ಯೆ ಉಂಟಾಯ್ತು. ಭಾರತದ ಒಕ್ಕೂಟಕ್ಕೆ ಸೇರಿಸಲಿಕ್ಕೆ ಯಾವಾಗ ಆತ ಒಪ್ಪಲಿಲ್ವೋ ಈ ಕೆಲಸವನ್ನ, ಅದೊಂದೇ ಪ್ರಾಂತ್ಯ ಅಲ್ಲ, ಜುನಾಗಢ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಗೋವಾ ಆಗಿರ್ಬೋದು, ಪಾಂಡಿಚೇರಿ ಆಗಿರ್ಬೋದು, ಇನ್ನು ಮುಂತಾದ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರಲಿಲ್ಲ. ಈ ಕೆಲಸವನ್ನ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಯಾವುದೋ ಸಂಸ್ಥಾನಗಳ ವಿಲೀನೀಕರಣ. ಈ ಕೆಲಸ ಸಂಸ್ಥಾನಗಳ ವಿಲೀನ ಮಾಡೋದು ಅಂದ್ರೆ ಭಾರತದಲ್ಲಿ ವಿಲೀನ ಮಾಡೋದ್ರಲ್ಲಿ ಸೇರಿಸುವಂಥದ್ದು, ಅದಕ್ಕೆ ನಾವು ವಿಲೀನ ಅಂತ ಕರಿತೀವಿ. ಏನನ್ನ ಏನ್ ಮಾಡೋದು? ಈ ಕೆಲಸ ಯಾರು ಮಾಡ್ತಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಈ ಕೆಲಸ ಕೊಡ್ತಾರೆ ನೋಡಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಈ ಸಂಸ್ಥಾನಗಳ ವಿಲೀನೀಕರಣ ಮಾಡಲಿಕ್ಕೆ ಅವರಿಗೆ ಆ ಉಸ್ತುವಾರಿಯನ್ನು ಕೊಡ್ತಾರೆ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸಮರ್ಥವಾಗಿ ನಿಭಾಯಿಸಿಬಿಟ್ಟು ಈ ಎಲ್ಲ ಸಂಸ್ಥಾನಗಳು ಯಾವ್ಯಾವ ಹೈದರಾಬಾದ್, ಜುನಾಗಢ, ಜಮ್ಮು ಕಾಶ್ಮೀರ ಸ್ವಲ್ಪ ಲೇಟ್ ಆಯ್ತು, ಈಗಲೂ ಸಮಸ್ಯೆ ಆಗಿ ಉಳ್ಕೊಂತು. ಹಾಗೇನೆ ಪಾಂಡಿಚೇರಿ, ಗೋವಾ ಇತ್ತೀಚೆಗೆ 1961-62 ಅವಧಿಯಲ್ಲಿ ಭಾರತಕ್ಕೆ ಸೇರ್ತವೆ. ಈ ಸಂಸ್ಥಾನಗಳನ್ನ ವಿಲೀನೀಕರಣ ಮಾಡಿರುವಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನ ಏನಂತ ಕರೀತಾರೆ ಗೊತ್ತಾ? ಸಂಸ್ಥಾನಗಳ ವಿಲೀನೀಕರಣದ ಪಿತಾಮಹ ಅಂತ ಕರೀತಾರೆ. ಏನ್ ಕರೀತಾರೆ? ಸಂಸ್ಥಾನಗಳ ವಿಲೀನೀಕರಣದ ಪಿತಾಮಹ. ಯಾರು ಕರೀತಾರೆ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನ ಸಂಸ್ಥಾನಗಳ ವಿಲೀನೀಕರಣ ಪಿತಾಮಹ ಅಂತ ಕರೀತಾರೆ. ಇನ್ನೂ ಒಂದು ಹೆಸರಿದೆ, ಅವರಿಗೆ ಒಂದು ಬಿರುದಿದೆ. ಏನು? ಉಕ್ಕಿನ ಮನುಷ್ಯ. ಭಾರತ ಉಕ್ಕಿನ ಮನುಷ್ಯ ಅಂತ ಯಾರು ಕರಿತೀವಿ? ವಲ್ಲಭಭಾಯಿ ಪಟೇಲ್ ಅವರನ್ನ ಕರಿತೀವಿ.
ಇದು ಸಂಸ್ಥಾನಗಳ ವಿಲೀನೀಕರಣ ಭಾರತ ಸ್ವತಂತ್ರಗೊಂಡ ಆದ ಮೇಲೆ ಬಂದಿರುವಂತಹ ಸಮಸ್ಯೆ. ಓಕೆನಾ? ನೆಕ್ಸ್ಟ್ ಮೂರನೇ ಪಾಯಿಂಟ್ಸ್ ಏನು? ಸಂಸ್ಥಾನಗಳ ವಿಲೀನೀಕರಣ ಪಿತಾಮಹ ಯಾರು? ಭಾರತದ ಮುಖ್ಯ ಮನುಷ್ಯ ಯಾರು? ಮತ್ತೆ ವಲಸಿಗರ ಸಮಸ್ಯೆ ಪುನರ್ವಸತಿ ಕಲ್ಪಿಸೋದು ಒಂದಾಯ್ತು. ಎರಡನೇದು ಯಾವ್ದಪ್ಪ ಅಂತಂದ್ರೆ ಸಂಸ್ಥಾನಗಳ ವಿಲೀನೀಕರಣ ಆಯ್ತು. ಮೂರನೇದೇನೈತಪ್ಪ? ಮೂರನೇದೇನೈತಿ? ಸರಿಸುಮಾರು 200-250 ವರ್ಷಗಳ ಕಾಲ ಈ ದೇಶವನ್ನ ಪರಕೀಯರು ಆಳ್ವಿಕೆ ಮಾಡಿದ್ರು. ಅವರದ್ದೇ ಆದಂತಹ ಕಾನೂನಿನ ವ್ಯವಸ್ಥೆ ಇತ್ತು. ಎಸ್, ಹೌದಾ? ಅವರದೇ ಆದಂತಹ ಕಾನೂನಿನ ವ್ಯವಸ್ಥೆ ಇತ್ತು. ಆದರೆ ಭಾರತೀಯರಿಗೆ ಅನ್ವಯವಾಗುವಂತಹ ಕಾನೂನುಗಳನ್ನ ಜಾರಿಗೆ ತರಬೇಕು. ನಾವು ಕಾನೂನುಗಳನ್ನ ಜಾರಿಗೆ ತರಬೇಕಲ್ವಾ? ಆ ಕೆಲಸವನ್ನ ಮಾಡಬೇಕಾಗಿದೆ. ಹಾಗಾಗಿ ಈ ದೇಶಕ್ಕೆ ಅವಶ್ಯಕವಾಗಿರುವಂತಹ ಕಾನೂನು ರೂಪಿಸುವಂತಹ ಕೆಲಸ ಮಾಡಬೇಕು. ಏನು ರೂಪಿಸುವುದು? ಕಾನೂನು ರೂಪಿಸುವ ಕೆಲಸ. ಕಾನೂನು ರೂಪಿಸುವುದು. ಹಾಗೆ ಕಾನೂನು ರೂಪಿಸುವುದರ ಅರ್ಥ ಏನಪ್ಪ ಅಂತಂದ್ರೆ ಸಂವಿಧಾನವನ್ನ ರಚನೆ ಮಾಡುವುದು. ಸಂವಿಧಾನವನ್ನ ರಚನೆ ಮಾಡುವುದು. ಮಕ್ಕಳೇ, ಇವತ್ತಿನ ಅವಧಿಯೊಳಗ ನಾವು ಯಾವ ಯಾವ ಅಂಶಗಳನ್ನ ತಿಳ್ಕೊಳ್ತೀವಿ ಅಂತಂದ್ರೆ, ನೆನಪಿರಲಿ, ಈಗ ನೀವು ಹಿಂದೆ ಗೊತ್ತಾಯ್ತಲ್ಲ ಸಂವಿಧಾನ ರಚನೆ ಮಾಡಲಿಕ್ಕೆ ಕಾರಣ ಅಂತ ಗೊತ್ತಾಯ್ತಲ್ಲ. ಹಾಗಾದ್ರೆ ಇಲ್ಲಿ ಕಲಿಕಾಂಶಗಳಲ್ಲಿ ನಾವು ನೋಡ್ತಾ ಹೋದಾಗ ಮೊದಲಿಗೆ ಸಂವಿಧಾನದ ಅರ್ಥ. ಹಾಗೆಯೇ ಸಂವಿಧಾನದ ರಚನಾ ಸಭೆಗಳು. ನೆಕ್ಸ್ಟ್ ಸಂವಿಧಾನದ ರಚನಾ ಸಭೆಗಳಾದ್ಮೇಲೆ ಆ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ. ಸಂವಿಧಾನದ ಪ್ರಸ್ತಾವನೆ ಅಂತ ಕರಿಬಹುದು ಅಥವಾ ಪೂರ್ವ ಪೀಠಿಕೆ. ಈ ವಿಷಯಗಳ ಕುರಿತು ಇವತ್ತಿನ ಅವಧಿಯೊಳಗ ನಾವು ತಿಳ್ಕೊಳ್ಳೋಣ. ನೋಡಿ, ಭಾರತ ದೇಶ ಸ್ವತಂತ್ರವನ್ನು ಪಡ್ಕೊಂಡು ಆದ್ಮೇಲೆ ದೇಶ ಇಬ್ಬಾಗ ಆಯಿತು. ಇಬ್ಬಾಗ ಆದಮೇಲೆ ವಸತಿ ಕಲ್ಪಿಸಿಕೊಳ್ಳುವಂಥದ್ದಾಯಿತು. ಸಂಸ್ಥಾನಗಳನ್ನು ವಿಲೀನೀಕರಣ ಮಾಡಿದ್ವಿ. ಕಾನೂನುಗಳನ್ನು ವ್ಯವಸ್ಥಿತವಾಗಿ ಭಾರತಕ್ಕೆ ಅನ್ವಯಿಸುವಂಥ ಕಾನೂನುಗಳ ತಯಾರಿಸಬೇಕಲ್ವ? ಆ ಕೆಲಸವನ್ನು ಇವಾಗ ಮಾಡ್ತೀವಿ. ಹಾಗಾಗಿ ಈಗ ನಾವು ಸಂವಿಧಾನ ಅಂತ ಬಂದಿದ್ದೀವಿ. ಸಂವಿಧಾನ ಅಂದ್ರೆ ಏನು? ಸಂವಿಧಾನ ಅಂತ ಅಂದ್ರೆ ಏನು ಅನ್ನುವುದನ್ನ ನಾವು ನೋಡೋಣ. ಯಾವುದೇ ರಾಷ್ಟ್ರದಲ್ಲಿ ಸರ್ಕಾರವು ಕೆಲವು ಮೂಲಭೂತ ಹಕ್ಕುಗಳನ್ನು ಅಥವಾ ಮೂಲಭೂತ ತತ್ವಗಳು ಮತ್ತು ನಿಯಮಗಳಿಗೆ ಅನುಸಾರವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಕೆಲವು ಮೂಲಭೂತ ತತ್ವಗಳು ಹಾಗೆಯೇ ನಿಯಮಗಳನ್ನ ಅನುಸಾರವಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ. ಮೂಲಭೂತ ತತ್ವಗಳು ತನ್ನದೇ ಆದಂತಹ ನಿಯಮಗಳನ್ನ ಒಂದು ಚೌಕಟ್ಟಿನೊಳಗೆ ನಡಿಬೇಕಾಗುತ್ತೆ ಸರ್ಕಾರಗಳು. ಈಗ ನಾನು ಈ ದೇಶದ ಪ್ರಧಾನಿ ಆಗಿದ್ದೀನಿ ಅಂತ ತಕ್ಷಣನೇ ನನಗೆ ಹೆಂಗೆ ಬೇಕೋ ಹಾಗೆ ಕಾಯ್ದೆ ಕಾನೂನುಗಳನ್ನ ರೂಪಿಸಲಿಕ್ಕೆ ಬರೋದಿಲ್ಲ. ಈ ದೇಶದ ಜನರ ಒಳತಿಗಾಗಿ ಕಾಯ್ದೆ ಕಾನೂನುಗಳನ್ನ ರೂಪಿಸಬೇಕಾಗುತ್ತದೆ. ಆಡಳಿತವನ್ನ ನಿರ್ವಹಿಸಬೇಕಾಗುತ್ತದೆ. ಹಾಗಾದ್ರೆ ನಮಗೆ ಗಮನದಲ್ಲಿ ಸಂವಿಧಾನ ಅಂದ್ರೆ ಏನಪ್ಪಾ ಅನ್ನೋದನ್ನ ನಾನು ನಿಮಗೆ ಬರೀತೀನಿ ನೋಡಿ. ಸಂವಿಧಾನ ಎಂದರೆ ಏನು? ಇದನ್ನ ಫಲಿತಾಂಶಗಳನ್ನು ಮೊದಲೇ ನೋಡ್ಕೊಳ್ಳಿ. ಓಕೆ, ಸಂವಿಧಾನ ಎಂದರೇನು? ಸಂವಿಧಾನ ಎಂದರೇನು ಅಂತಂದ್ರೆ ಸಂವಿಧಾನದ ಅರ್ಥ ಎಂದ. ಸಂವಿಧಾನ ಅಂದ್ರೆ ಅಂತೇಳಿ ಯಾವುದೇ ಒಂದು ರಾಷ್ಟ್ರ
ಯಾವುದೇ ಒಂದು ರಾಷ್ಟ್ರ ಅಥವಾ ರಾಷ್ಟ್ರದಲ್ಲಿ ಯಾವುದೇ ಒಂದು ರಾಷ್ಟ್ರದಲ್ಲಿ ಸರ್ಕಾರವು ಈಗ ಯಾವುದೋ ಒಂದು ರಾಷ್ಟ್ರದಲ್ಲಿ ಭಾರತ ಒಂದು ರಾಷ್ಟ್ರ ಹೌದಾ? ಇಲ್ಲಿ ಒಂದು ಸರ್ಕಾರ ಇದೆ ಗೊತ್ತಾ? ಆ ಸರ್ಕಾರವು ಕೆಲವು ಮೂಲಭೂತ ತತ್ವಗಳು ಮತ್ತು ನಿಯಮಗಳಿಗೆ ಅನುಗುಣವಾಗಿ ಆಡಳಿತ ಮಾಡುತ್ತದೆ. ಹಾಗಾದ್ರೆ ಆಡಳಿತ ಮಾಡುತ್ತದೆ ಅಂದ್ರೆ ಇಲ್ಲಿರುವ ಸರ್ಕಾರ ಆಡಳಿತ ಮಾಡಬೇಕು ಅಂತಂದ್ರೆ ಆ ಸರ್ಕಾರ ಏನ್ ಮಾಡಬೇಕಪ್ಪ ಅಂದ್ರೆ ಮೂಲಭೂತ ತತ್ವಗಳು ಮತ್ತು ನಿಯಮಗಳ ಅನುಗುಣವಾಗಿ ನಡೆಸಬೇಕಾಗುತ್ತೆ. ಹೀಗೆ ಆ ಸರ್ಕಾರ ಒಂದು ಚೌಕಟ್ಟಿನೊಳಗೆ ಏನು ಆಡಳಿತ ನಡೆಸುತ್ತಲ್ವಾ ಅದಕ್ಕೆ ಬೇಕಾಗಿರುವಂತಹ ಕಾನೂನನ್ನು ರೂಪಿಸುವುದೇ ಸಂವಿಧಾನ. ದೇಶದ ಯಾವುದೇ ಸರ್ಕಾರಗಳು ಆಡಳಿತ ನಿರ್ವಹಿಸಲಿಕ್ಕೆ ಯಾವುದೇ ಸರ್ಕಾರ ಬಂದಿರಬಹುದು, ಯಾವ ಪಕ್ಷದ ಸರ್ಕಾರ ನಡೆಸಬಹುದು, ಅಧಿಕಾರವನ್ನು ಪಡಿಬಹುದು. ಅವುಗಳು ಆಡಳಿತ ನಡೆಸಬೇಕಾದ್ರೆ ಏನು ಕಾನೂನನ್ನು ರೂಪಿಸುತ್ತದಲ್ಲ ಆ ಕಾನೂನನ್ನು ರೂಪಿಸುವಂಥದ್ದೇ ಸಂವಿಧಾನ. ಮತ್ತೊಂದು ದೇಶದ ಯಾವುದೇ ಸರ್ಕಾರಗಳು ಆಡಳಿತ ನಡೆಸಲು ರೂಪಿಸುವ ಕಾನೂನನ್ನು ಸಂವಿಧಾನ ಎಂದು. ಹಾಗಾದ್ರೆ ಸಂವಿಧಾನ ಎಂದರೇನಂತ ಗೊತ್ತಾಯ್ತು ನೋಡಿ. ಯಾವುದೇ ಸರ್ಕಾರ ಆಡಳಿತ ನಡೆಸಲು ಮೂಲಭೂತ ತತ್ವಗಳು ಮತ್ತು ನಿಯಮಗಳಿಗೆ ಅನುಗುಣವಾಗಿ ಏನು ಕಾನೂನನ್ನು ರೂಪಿಸುತ್ತದೆಯೋ ಅದಕ್ಕೆ ನಾವೆಂತ ಕರಿತೀವಿ? ಸಂವಿಧಾನ ಅಂತ ನಾವು ಕರಿತೀವಿ ಅಲ್ವಾ? ಓಕೆ, ಈಗ ಸಂವಿಧಾನ ಅಂದ್ರೆ ಏನಂತ ನಿಮಗೆ ಗೊತ್ತಾಯ್ತು, ಇದರ ಅರ್ಥ. ಈಗ ಎರಡನೇ ಪಾಯಿಂಟ್ ನಾವೇನ್ ಮಾಡೋದಪ್ಪ ಅಂತಂದ್ರೆ ಈಗ ಸಂವಿಧಾನ ರಚನೆ ಮಾಡಬೇಕು. ಈಗ ಸಂವಿಧಾನನ ರಚನೆ ಮಾಡಬೇಕು. ಸಂವಿಧಾನ ರಚನೆ ಮಾಡಬೇಕು ಅಂತಂದ್ರೆ ಕುತ್ಕೊಂಡು 10 ಪೇಜ್ 20 ಪೇಜ್ ಹೋಮ್ವರ್ಕ್ ಬರ್ಕೊಂಡ್ ಬರ್ತಿರಲ್ಲ ಹಂಗೆ ಬರ್ಕೊಂಬರೋದ ಸಂವಿಧಾನ? ಇಲ್ಲಲ್ಲ, ಬಹಳ ಕಷ್ಟದ ಕೆಲಸ. ಸಂವಿಧಾನ ರಚನೆ ಮಾಡೋದಂತಂದ್ರೆ ಒಂದ್ ಹತ್ರ ಎಲ್ಲರೂ ಕೂಡ್ಕೊಂಡು ಒಂದು 50-100 ಜನ 200 ಜನ ಕೂಡ್ಕೊಂಡು ದೊಡ್ಡ ಹಾಲ್ನೊಳಗೆ ದೊಡ್ಡ ಸಭಾಂಗಣದೊಳಗೆ ಕುತ್ಕೊಂಡು ಇದನ್ನ ಬರೀರಿ ಅಂತ ಅಲ್ಲ. ಆ ಸಂವಿಧಾನ ಬರೀಬೇಕಾದ್ರೆ ಬಹಳಷ್ಟು ಕೆಲಸಗಳಿರ್ತಾವ. ಹಾಗಾದ್ರೆ ನಾವೀಗ ನೋಡ್ಬೇಕಾಗಿತ್ತು ಸಂವಿಧಾನದ ರಚನೆಯನ್ನು ನೋಡ್ಕೊಳ್ಳಿ. ಇದು ಗೊತ್ತಾಯ್ತಲ್ಲ? ಹೇಳೋಣ. ಯಾವುದೇ ಒಂದು ರಾಷ್ಟ್ರದಲ್ಲಿ ಸರ್ಕಾರವು ಕೆಲವು ಮೂಲಭೂತ ತತ್ವಗಳನ್ನು ಮತ್ತು ನಿಯಮಗಳಿಗೆ ಅನುಗುಣವಾಗಿ ಆಡಳಿತ ಮಾಡುತ್ತದೆ. ಈಗ ಆಡಳಿತ ಮಾಡಲಿಕ್ಕೆ ಏನು ಕಾನೂನನ್ನು ರೂಪಿಸುತ್ತದಲ್ಲ ಆ ಕಾನೂನನ್ನು ನಾವೇನು ಕರಿತೀವಿ? ಸಂವಿಧಾನ ಅಂತ ಕರಿತೀವಿ. ಇನ್ನೊಂದು ರೀತಿ ಹೇಳಬಹುದು ನಾವು, ದೇಶದ ಯಾವುದೇ ಸರ್ಕಾರಗಳು ಆಡಳಿತ ನಡೆಸಲು ರೂಪಿಸಿದ ಕಾನೂನು ಸಂವಿಧಾನ ಎನ್ನುವುದು. ದೇಶದಲ್ಲಿ ಯಾವುದೇ ಸರ್ಕಾರಗಳು ಆಡಳಿತ ನಡೆಸಲಿಕ್ಕೆ ರೂಪಿಸುವಂತಹ ಕಾನೂನು ಅಂತ ನಾವೇನು ಕರಿತೀವಿ ಅದನ್ನು ನಾವೇನು ಕರಿಬಹುದು? ಸಂವಿಧಾನ ಅಂತ ಕರಿಬಹುದು. ಸಂವಿಧಾನ ಅಂತ ಕರಿಬಹುದು. ಓಕೆ, ಈಗ ನೆಕ್ಸ್ಟ್ ಫಲಿತಾಂಶ ಏನಪ್ಪಾ ಅಂತಂದ್ರೆ ಸಂವಿಧಾನದ ರಚನೆ. ಕೇವಲ 1 ದಿನ 2 ದಿನಕ್ಕೆ ಮುಗಿಯುವಂತದ್ದಲ್ಲ ಸಂವಿಧಾನ. ಈ ಸಂವಿಧಾನವನ್ನ ಅತ್ಯಂತ ಅರ್ಥಗರ್ಭಿತವಾಗಿ ಈ ದೇಶಕ್ಕೆ ಅನ್ವಯಿಸುವಂತೆ ಎಲ್ಲಾ ಧರ್ಮೀಯರು, ಎಲ್ಲಾ ಜನಾಂಗರು, ಎಲ್ಲಾ ಜಾತಿಯರು ಇರೋದ್ರಿಂದಾಗಿ ಎಲ್ಲರಿಗೂ ಸಮಾನತೆಯನ್ನು ಕಲ್ಪಿಸುವಂತಹ ಉದ್ದೇಶವನ್ನು ಇಟ್ಟುಕೊಂಡಿದ್ದರಿಂದ ಉತ್ತಮವಾದಂತಹ ಸಂವಿಧಾನವನ್ನು ರಚನೆ ಮಾಡಬೇಕು.
ಆದರೆ ಈ ಸಂವಿಧಾನವನ್ನು ರಚನೆ ಮಾಡುವಂತಹ ಕಾರ್ಯ ಯಾವಾಗಾಯಿತು? ಮೋತಿಲಾಲ್ ನೆಹರು ಅವರ ಸಮಿತಿ, ಮೋತಿಲಾಲ್ ನೆಹರು ಅವರ ಸಮಿತಿ ಮೊದಲನೇದಾಗಿ ನೆಹರು ಸಮಿತಿ ಮತ್ತು ಮೋತಿಲಾಲ್ ನೆಹರು ಸಮಿತಿ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕರಾಚಿಯಲ್ಲಿ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ಚಲುವಾಗುತ್ತೆ. ಆ ಕರಾಚಿಯಲ್ಲಿ ಈ ಕರಾಚಿ ಅಧಿವೇಶನದಲ್ಲಿ ಮತ್ತು ಈ ಮೋತಿಲಾಲ್ ನೆಹರು ಅವರ ಸಮಿತಿ ಏನ್ ಮಾಡ್ತಪ್ಪ ಅಂತಂದ್ರೆ ಒಂದು ನಿಯೋಗ ಸಂವಿಧಾನವನ್ನು ರಚಿಸಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಿಸುತ್ತದೆ. ಸಂವಿಧಾನವನ್ನ ರಚಿಸಬೇಕಂತ ಒತ್ತಾಯಿಸುತ್ತೆ. ಯಾವ್ಯಾವುದು? ಮೋತಿಲಾಲ್ ನೆಹರು ಸಮಿತಿ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿಯಲ್ಲಿ ಅಧಿವೇಶನ ಮಾಡ್ತಾರೆ. ಈ ಕರಾಚಿಯ ಅಧಿವೇಶನದಲ್ಲಿರುವಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯರು ಹಾಗೂ ಮೋತಿಲಾಲ್ ನೆಹರು ಅವರ ಒಂದು ಸಮಿತಿ ಏನ್ ಮಾಡ್ತಪ್ಪ ಅಂದ್ರೆ ಭಾರತ ದೇಶಕ್ಕೆ ಸಂವಿಧಾನ ರಚಿಸಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಿಸ್ತಾರೆ. ಆಗ ಈ ಕ್ಯಾಬಿನೆಟ್ ನಿಯೋಗದ ಒತ್ತಾಯದ ಮೇರೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ನಿರ್ಣಯಕ್ಕೆ ಹೋಗಿರ್ತಾರ. ಆ ನಿರ್ಣಯದ ಪ್ರಕಾರ ಏನಾಗುತ್ತೆ, 1946 ಜುಲೈ 1946 ಏನಾಗುತ್ತಂತಂದ್ರೆ ಸಂವಿಧಾನ ರಚನೆಯನ್ನ ಮಾಡಲಾಗುತ್ತೆ. ಸಂವಿಧಾನ ರಚನಾ ಸಭೆಯನ್ನ ರಚಿಸಲಾಗುತ್ತೆ. ಸಂವಿಧಾನ ರಚನಾ ಸಮಿತಿ ಸಂವಿಧಾನ ರಚನಾ ಸಭೆಯನ್ನ ಮಾಡಲಾಗುತ್ತೆ 1946. ನೋಡಿ, ಮೋತಿಲಾಲ್ ನೆಹರು ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಆ ನಿರ್ಣಯ ಒತ್ತಾಯಿಸಿದರ ಪ್ರತಿಫಲವಾಗಿ ಜುಲೈ 1946 ಸಂವಿಧಾನ ರಚನಾ ಸಭೆಯನ್ನು ಸೇರಿದೆ. ಹಾಗಾದ್ರೆ ಈ ಸಭೆಗೆ ಮೊದಲಿಗೆ ಸಭೆಯನ್ನು ಸೇರ್ಕೊಂತ ಮೊದಲನೇ ಸಭೆ ಸೇರ್ಕೊಳ್ತದೆ. ಯಾವಾಗ? ಒಂದನೇ ಸಭೆ ನೋಡ್ಕೊಳ್ಳಿ. ಒಂದನೇ ಸಭೆ ಡಿಸೆಂಬರ್ ತಿಂಗಳ 9ನೇ ತಾರೀಕಿನಲ್ಲಿ 1946 ಯಾವಾಗ? 1946 ಸಚ್ಚಿದಾನಂದ ಸಿನ್ಹಾ ಈ ಸಚ್ಚಿದಾನಂದ ಸಿನ್ಹಾ ಅವರ ಹಂಗಾಮಿ ಅಧ್ಯಕ್ಷತೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮೊದಲನೇ ಸಭೆ ಸೇರ್ತಾರ. ಅದು ಡಿಸೆಂಬರ್ 9, 1946. ಇದಾದ ಮೇಲೆ ಅದೇ ಎರಡನೇ ಸಭೆ ಇದೇ ಕರೀತದೆ. ಎರಡನೇ ಸಭೆ ಪ್ರಾರಂಭ ಆಗುತ್ತೆ ಅದೇ ಡಿಸೆಂಬರ್ ತಿಂಗಳ 11ನೇ ತಾರೀಕು 1946. ಈಗ ನೋಡ್ಕೊಡ್ರಿ, ಶಾಶ್ವತವಾಗಿ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರನ್ನ ಮಾಡಲಾಗುತ್ತೆ. ಯಾರನ್ನ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಅವರ ಅಧ್ಯಕ್ಷತೆಯಲ್ಲಿ ಈ ಸಂವಿಧಾನ ರಚನಾ ಸಭೆಯನ್ನ ಮಾಡಲಾಗುತ್ತೆ. ಅಲ್ಲಿಂದ ಪ್ರಾರಂಭಗೊಂಡು ಈ ಸಂವಿಧಾನ ರಚನಾ ಸಭೆ ಕೇವಲ ಸಚ್ಚಿದಾನಂದ ಸಿನ್ಹಾ ಮತ್ತು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಷ್ಟೇ ಈ ಸಂವಿಧಾನ ರಚನೆ ಮಾಡಲಿಕ್ಕೆ ಪಾಲ್ಗೊಂಡರ ಅಂತಲ್ಲ. ಈ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ನೋಡಿ, ಸಂವಿಧಾನ ರಚನಾ ಸಭೆಯಲ್ಲಿ ಯಾರ್ಯಾರು ಅಂತ ಹೇಳ್ತೀನಿ. ಇಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅದರ, ಸಚ್ಚಿದಾನಂದ ಸಿನ್ಹಾ ಅದರ, ಹಾಗೆಯೇ ಆ ಸಭೆಯಲ್ಲಿದ್ದಂಥವ್ರು ಯಾರಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು ಇದ್ದಾರೆ. ಹಾಗೆಯೇ ಸರ್ದಾರ್ ಪಟೇಲ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇದ್ದಾರೆ. ಹಾಗೆಯೇ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇದ್ದಾರೆ. ಹಾಗೆಯೇ ಡಾಕ್ಟರ್ BR ಅಂಬೇಡ್ಕರ್ ಹಾಗೆ ನೆಕ್ಸ್ಟ್ ಸಿ ರಾಜಗೋಪಾಲಾಚಾರಿ
ಹಾಗೆಯೇ ಮೊದಲ ಮಹಿಳಾ ರಾಜ್ಯಪಾಲೆ ಸರೋಜಿನಿ ನಾಯ್ಡು. ಹಾಗೆಯೇ ಸುಜಾತಾ ಕೃಪಲಾನಿ ಮೊದಲ ಮುಖ್ಯಮಂತ್ರಿ ಮಹಿಳಾ ಸುಜಾತಾ ಕೃಪಲಾನಿ. ಹಾಗೆಯೇ ಕರ್ನಾಟಕದಿಂದ ಕೆಂಗಲ್ ಹನುಮಂತಯ್ಯ, ಇನ್ನು ಮುಂತಾದವರು ಅದಾರ, ಕೆಲವರು ಮಾತು ಬರ್ತಿದ್ದೀನಿ. ಕೆಂಗಲ್ ಹನುಮಂತಯ್ಯ ಕರ್ನಾಟಕದಿಂದ. ಎಸ್ ನಿಜಲಿಂಗಪ್ಪ, ಎಸ್ ನಿಜಲಿಂಗಪ್ಪ. ಹಾಗೆಯೇ ಕೆ ಸಿ ರೆಡ್ಡಿ, ನೆಕ್ಸ್ಟ್ ಸಿದ್ದಲಿಂಗಯ್ಯ. ಹೀಗೆ ಸಂವಿಧಾನ ರಚನಾ ಸಭೆಯೊಳಗೆ ಇನ್ನು ಮುಂತಾದ ಪ್ರಭಾವಿ ನಾಯಕರುಗಳು ಭಾಗವಹಿಸುತ್ತಾರೆ. ಆಗ ಸಂವಿಧಾನ ರಚನಾ ಸಭೆ ಇವರನ್ನೆಲ್ಲರನ್ನು ಒಳಗೊಂಡಂತಹ ಈ ಸಭೆ ಸಂವಿಧಾನದ ರಚನೆ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಮಾಡ್ತಾರೆ. ಓಕೆ, ಇವರೆಲ್ಲರ ಅಧ್ಯಕ್ಷತೆ ಒಳಗ ಸಭೆಯನ್ನ ಸೇರಿ ರಚನೆ ಮಾಡ್ತಾರ. ಅದಾದ ಮೇಲೆ ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿ ಅಂತ ಮತ್ತೊಂದು ಮಾಡ್ತಾರೆ. ಸಂವಿಧಾನದ ಕರಡು ಸಮಿತಿ ಅಂತ ಮಾಡ್ತಾರ. ಆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಕ ಮಾಡ್ತಾರಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನೇಮಕ ಮಾಡ್ತಾರ. ಅವರನ್ನಲ್ಲದೆ ಇಲ್ಲಿರುವಂತಹ ಈ ಸಭೆಯ ಸದಸ್ಯರನ್ನು ಸಹ ಅದರೊಳಗಡೆಗೆ ಸೇರಿಸಿಕೊಂಡ್ತಾರೆ. ಸಂವಿಧಾನದ ಕರಡು ಸಭೆಯ ಅಧ್ಯಕ್ಷರು. ಸಂವಿಧಾನದ ಕರಡು ಸಮಿತಿ ನೋಡಿ, ಇದೆಲ್ಲ ಸಂವಿಧಾನದ ರಚನಾ ಸಭೆಯಲ್ಲಿರುವಂತಹ ವ್ಯವಸ್ಥೆಗಳು, ಸಂವಿಧಾನದ ರಚನಾ ಸಭೆಯಲ್ಲಿರುವಂತಹ ಪ್ರಮುಖ ಅಂಶಗಳು. ಇನ್ನು ಸಂವಿಧಾನದ ಕರಡು ಸಮಿತಿಯೂ ಸಹ ಪ್ರಾರಂಭಿಸ್ತಾರೆ. ಆ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ನೇಮಿಸಲಾಗುತ್ತೆ. ಅವರ ಜೊತೆಗೆ ಇನ್ನುಳಿದ ಸದಸ್ಯರನ್ನು ಸಹ ಅವರಿಗೆ ಸೇರಿಸಿಬಿಟ್ಟು ಸಂವಿಧಾನದ ಕರಡು ಸಮಿತಿ ಮಾಡ್ತಾರೆ. ಹಾಗಾದ್ರೆ ಕರಡು ಅಂದ್ರೆ ಏನಿದೆ? ಸಂವಿಧಾನದ ಕರಡು ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿರುವಂತಹ ಸಂವಿಧಾನವನ್ನು ಅಧ್ಯಯನ ಮಾಡ್ಕೊಂಡ್ಬಿಟ್ಟು ಅಲ್ಲಿರುವಂತಹ ಉತ್ತಮಾಂಶಗಳನ್ನು ಏನು ಬರ್ಕೊಂಡು ಬರ್ತಾರಲ್ಲ, ಆ ಪೇಪರ್ ಅಥವಾ ಆ ಸ್ಲಿಪ್ ಇದೆಯಲ್ಲ, ಆ ಬರೆದುಕೊಂಡು ಬಂದಿರುವಂತಹ ಒಂದು ಪಟ್ಟಿ ಇದೆಯಲ್ಲ, ಅದು ಕರಡು ಅಂತ ನಾವು ಕರಿತೀವಿ. ಈ ಸಂವಿಧಾನದ ಕರಡನ್ನ ಅಥವಾ ಭಾರತ ದೇಶದಲ್ಲಿ ಸಭೆಗಳನ್ನು ಸೇರಿ ಏನು ತೀರ್ಮಾನಗಳನ್ನು ತೆಗೆದುಕೊಂಡು ಅಲ್ಲಿ ನಮೂದಿಸ್ತಾರಲ್ಲ, ಆ ಎಲ್ಲ ಕರಡುಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಲ್ಲಿ ಕೊಡ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೆಲ್ಲವನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿ, ಯಾಕೆ ಅವ್ರ ಕೈಯಲ್ಲಿ ಯಾಕೆ ಕೊಟ್ಟರು ಅಂತ ಅನ್ಬೋದಲ್ಲ. ಯಾಕೆಂದ್ರೆ ಕಾನೂನಿನ ವಿಚಾರದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂಥವರು, ಅತಿ ಹೆಚ್ಚು ಜ್ಞಾನವನ್ನು ಪಡ್ಕೊಂಡಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಹಾಗಾಗಿ ಆ ಕರಡುಗಳೆಲ್ಲವನ್ನ ಕೊಡ್ತಾರ. ಆ ಪ್ರಕಾರವಾಗಿ ಆ ಸಂವಿಧಾನವನ್ನು ರಚನೆ ಮಾಡಿ ಸಂವಿಧಾನ ರಚನೆ ಆಗುತ್ತದೆ. ಸಂವಿಧಾನದ ಶಿಲ್ಪಿ ಅಂತ ಯಾರು ಕರಿತೀವಿ ನಾವು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಸಂವಿಧಾನದ ಶಿಲ್ಪಿ ಅಂತ ಕರೀತಾರ. ಸಂವಿಧಾನದ ಪಿತಾಮಹ ಅಂತಲೂ ಅವರನ್ನು ಕರೀತಾರೆ. ಯಾಕಂತಂದ್ರೆ ಕಾನೂನಿನಲ್ಲಿ ಹೆಚ್ಚು ಪದವಿಯನ್ನು ಪಡ್ಕೊಂಡಿದ್ದರಿಂದಾಗಿ, ಕಾನೂನಿನಲ್ಲಿ ಹೆಚ್ಚು ಜ್ಞಾನವನ್ನು ಪಡ್ಕೊಂಡಿದ್ದರಿಂದಾಗಿ ಇವರನ್ನು ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಓಕೆ ಮಕ್ಕಳೇ, ಇವತ್ತಿನ ಅವಧಿಯೊಳಗೆ ನಾವು ಸಂವಿಧಾನವನ್ನ ರಚನೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಭಾರತದ ಸ್ಥಿತಿ ಹೇಗಿತ್ತು, ಹಾಗೆಯೇ ಸಂವಿಧಾನ ಎಂದರೇನು, ಸಂವಿಧಾನದ ರಚನಾ ಸಮಿತಿ ಹೇಗೆ ರಚನೆ ಆಯಿತು, ಹಾಗೆಯೇ ಸಂವಿಧಾನದ ಕರಡು ಸಭೆ ಹೇಗೆ ರಚನೆ ಆಯಿತು, ಆ ಸಂವಿಧಾನದ ಕರಡುಗಳ ಮೂಲಕ ಈ ದೇಶಕ್ಕೆ ಸಂವಿಧಾನವನ್ನ ನೀಡಿರುವಂಥದ್ದು, ಇಡೀ ಪ್ರಪಂಚದಲ್ಲಿ ಭಾರತದ ಸಂವಿಧಾನ ಅತ್ಯಂತ ದೊಡ್ಡ ಸಂವಿಧಾನ ಆಗಿದೆ. ಓಕೆ ಮಕ್ಕಳೇ, ಇವತ್ತಿನ ಅವಧಿಯೊಳಗೆ ನೀವು ಇಷ್ಟೆಲ್ಲ ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಿ. ಕೆಲವು ಪ್ರಶ್ನೆಗಳನ್ನ ಕೊಡ್ತೀನಿ ನಿಮಗೆ ಗೃಹ ಪಾಠಕ್ಕೆ, ಅವುಗಳನ್ನ ನೀವು ಬರ್ಕೊಂಡು ಬರಬೇಕು. ಬರ್ಕೊಂಡ್ರಿ? ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು ಯಾವಾಗ? 1947. ಭಾರತ ದೇಶದ ಸಂಸ್ಥಾನಗಳ ವಿಲೀನೀಕರಣದ ಪಿತಾಮಹ ಅಂತ ಯಾರನ್ನು ಕರೀತಾರ? ಸರ್ದಾರ್ ವಲ್ಲಭಾಯಿ ಪಟೇಲ್. ಮುಖ್ಯ ಮನುಷ್ಯ ಅಂತ ಯಾರನ್ನು ಕರೀತಾರ? ಅವರನ್ನು ಅದನ್ನೇ ಕರೀತಾರ. ಹಾಗಾದ್ರೆ ಭಾರತ ಸಂವಿಧಾನ ಜಾರಿ ಬಂದಿದ್ದು ಯಾವಾಗ?
1950 ಜನವರಿ 26. ಆಗ ಸಂವಿಧಾನವನ್ನ ಅಂಗೀಕರಿಸಿದ್ದು ಯಾವಾಗಪ್ಪ ಅಂದ್ರೆ ಸಂವಿಧಾನವನ್ನ ಅಂಗೀಕರಿಸಿದ್ದು ಯಾವಾಗ 1949 ನವೆಂಬರ್ 26. ಸಂವಿಧಾನವನ್ನ ಅಂಗೀಕರಿಸಿರುವಂತದ್ದು 1949 ನವೆಂಬರ್ 26. ಸಂವಿಧಾನ ಜಾರಿಗೆ ಬಂದಿದ್ದು 1950 ಜೂನ್ 26ರಲ್ಲಿ ಈ ಸಂವಿಧಾನ ಅಂಗೀಕರಿಸಲ್ಪಟ್ಟಿತು. ಓಕೆ, ಸಂವಿಧಾನ ಜಾರಿಗೆ ಬಂದ ವರ್ಷ ಹಾಗಾದ್ರೆ ಜನವರಿ 26 ನಾವು ಏನಂತ ಆಚರಿಸ್ತೀವಿ? ಜನವರಿ 26 ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೇವೆ, ಹೌದಾ? ಓಕೆ, ಸಂವಿಧಾನದ ಶಿಲ್ಪಿ ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಓಕೆ, ಹೋಮ್ವರ್ಕ್ ಬರ್ಕೊಳ್ರಿ. ಭಾರತ ಸ್ವತಂತ್ರಗೊಂಡ ಮೇಲೆ ಎದುರಿಸಿರುವ ಸಮಸ್ಯೆಗಳಾದವು. 1. ಎರಡನೇದು ಸಂವಿಧಾನ ಎಂದರೇನು? ಸಂವಿಧಾನ ಎಂದರೇನು? ಸಂವಿಧಾನ ರಚನಾ ಸಮಿತಿ ಸಭೆಯ ಕುರಿತು ಬರೆಯಿರಿ. ನೆಕ್ಸ್ಟ್, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು? ಹಾಗೆಯೇ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಓಕೆ, ಇಷ್ಟು ಪ್ರಶ್ನೆಗಳನ್ನ ಮಾಡ್ಕೊಂಡು ಬರಿ. ನಂತರದ ಅವಧಿಯಲ್ಲಿ ಸಂವಿಧಾನದ ಪ್ರಸ್ತಾವನೆ, ಸಂವಿಧಾನದ ಲಕ್ಷಣಗಳು, ಹಾಗೆಯೇ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.